ನೀವು ಹೇಳಿ, ನೀವು ನಂತರ ಡೈಲಿ ಲೈಫ್ ರೊಟೀನ್ ಇದೇ ತರ ಬೆಳಗ್ಗೆ ಎದ್ದೇಳು, ಕೆಲಸ ಏನಿದೆ ಮಾಡು. ಎಷ್ಟು ಹೊಟ್ಟೆ ಗೊತ್ತಾ ಇದು? ಸೌಂಡ್ 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 ಸೌಂಡ್. ಲಕ್ಷ್ಮಮ್ಮ, ನಾವು ಫಸ್ಟ್ ನಮ್ ಲೈಫ್ ನ ಬೆಳೆಯೋದು ಹೇಗೆ ಅಂತಂದ್ರೆ ಜಸ್ಟ್ ರಸಮು, ಫಿಶ್ ಫ್ರೈ. ಏನ್ ಫಿಶ್ ಫ್ರೈ ಇದು? ಡ್ರೈ ಫಿಶ್. ಅಮ್ಮ ಊಟ ಕೊಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮೈ ನೇಮ್ ಇಸ್ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಜಗನ್ ಸಿಂಗ್ ಕನ್ನಡ ಬ್ಲಾಗ್ಸ್. ನಡೀರಿ, ಇವತ್ತು ಬೆಳಗಿನ ನಮ್ಮ ಒಂದು ಕಾರ್ಯಕ್ರಮ ಮಾಡೋಣ. ಸ್ನಾನ ಮಾಡಾಯ್ತು, ಎಕ್ಸರ್ಸೈಸ್ ಮಾಡಾಯ್ತು, ಮತ್ತೊಂದು ಕಾರ್ಯ ಎಲ್ಲ ಮುಗ್ದಾಯ್ತು. ಇವಾಗ ನಾನು ನಾಷ್ಟಕ್ಕೆ ಮಧ್ಯಾಹ್ನ 1:30 ಆಗ್ತಿದೆ. ನಾವು ನಾಷ್ಟ ಮಾಡಕ್ ಹೋಗ್ತಿದೀವಿ. ಯಾಕಂದ್ರೆ ವಿ ಆರ್ ದ ನೈಟ್ ಶಿಫ್ಟ್ ಪೀಪಲ್. ವಿ ಆರ್ ಲೈಕ್ ದಿಸ್. ಹೂ ಸ್ಟಾಪ್ಡ್ ಯು? ನೋಡಿ ಟೈಮ್ ಅಲ್ಲಿ 1 ಗಂಟೆ ಆಗ್ತೈತೆ. ನಮ್ಮ ಪಾಪುನು ಇವಾಗ ಎದ್ದಿರೋದು. ಸ್ನಾನ ಮಾಡಿ ಎದ್ದಿಕ್ಕಂಗೆ ಮಮ್ಮಿ. ಚಟ್ಕು. ಏನಿವತ್ತು ನಮ್ಮ ಮನೆಗೆ ನಾಷ್ಟ? ಏನಿದು? ಬ್ರೆಡ್ ಪಕೋಡ. ನೋಡಿ, ಎಲ್ಲದಿದಲ್ಲ ಕಾಸು ಕೊಡ್ತಿಂದ ನಮ್ಮ ಮನೆಗೆ ನಾಷ್ಟನೇ ಇದು. ಹೌ ಫೇಮಸ್ ಯಾರ್, ಹೌ ನಾಳ್ತೀವಿ, ಯಾವ ನಾಳ್ತೀನಿಲ್ಲ ನಾವು. ಸುಮ್ಮನೆ ಎಸ್ಸಲ್ಲಿ ಮಾತ್ರ ಸಿಂಗು. ಅದು ಸಿಂಗ್ ಕೆಲಸ ಮಾಡಲ್ಲ ನಾವು, ಫೋರ್ಜರಿ ನಾಳ್ತೀವಿ ನಾವು. ಆಲೂ ಬ್ರೆಡ್ ಪಕೋಡ ಅನ್ಕೊಂಡಿದ್ವಿ, ಆದ್ರೆ ಸಡನ್ ಆಗಿ ಪ್ಲಾನ್ ಚೇಂಜ್ ಫ್ರಮ್ ಮೈ ಹೋಮ್ ಮಿನಿಸ್ಟರ್, ದಟ್ ಈಸ್ ಮೈ ವೈಫ್. ಏನು ಅಂತಂದ್ರೆ ಆಲೂ ಪಕೋಡ ತಿನ್ನಿ, ಅವ್ರ ಜೊತೆಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ನೀವೇ ತಿನ್ನಿ ಅಂತ. ನೋಡಿ ಇಂತ ಒಂದು ಕಲಿಗಾಲ. ಅಯ್ಯೋ, ಸುಟ್ಟೋಗ್ಬಿಡ್ದು ಸುಟ್ಟೋಗ್ಬಿಡ್ತು ಇದೊಂದು. ಮುಗ್ದೋಯ್ತು ತಿನ್ನಲ್ಲ. ಬ್ರೆಡ್ ಪಕೋಡ, ಆಲೂ ಪಕೋಡ. ತುಂಬಾ ಜನ ಕಾಮನ್ ಆಗಿ ಕೇಳುವ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಈ ಶ್ವಾಸಕೋಶಕ್ಕೆ ಕುಡಿಯೋದ್ರಿಂದಾಗಿ ಆಗೋ ಬೆನಿಫಿಟ್ ಏನು ಅಂತ. ಇದು ತಿಂದಾಯ್ತು. ಟೊಮೆಟೊ ಸಾಸ್ ನಾವು ತಿನ್ನಲ್ಲ. ಒಂದು ಗ್ಲಾಸ್ ನೀರಿಗೆ ಹಾಕಿ ಬಿಸಿಗಿಟ್ಟಿದ್ದು 5 ನಿಮಿಷ ತಿನ್ನಲ್ಲ. 5 ಮಿನಿಟ್ಸ್ ಆದ ನಂತರ ಈ ಹೂವನ್ನು ಸಪ್ರೇಟ್ ಮಾಡಿಕೊಂಡು ಆ ಜ್ಯೂಸ್ ಅನ್ನು ಕುಡಿಬೇಕು. ಈ ಶಂಖಪುಷ್ಪದ ಜ್ಯೂಸ್ ಅನ್ನು ಕುಡಿಯೋದ್ರಿಂದಾಗಿ ಪ್ಲೇಟ್. You want Chena bread pakoda ka plate? ಕಾಮನ್ ಆಗಿ ಕೇಳುವ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಈ ಶಂಖಪುಷ್ಪದ ಜ್ಯೂಸ್ ಕುಡಿಯೋದ್ರಿಂದ ಬೆನಿಫಿಟ್ ಏನು ಅಂತ. ಶಂಖಪುಷ್ಪದ ಜ್ಯೂಸ್ எனக்கு ஞாபகம் இருக்கு. அண்ணியும் சந்தோஷம் வந்து பள்ளி கொடுத்து ஒன்னா படிச்சு Bread pakoda kaka. वो तवे के ऊपर रखा. तुमने दूसरा होना क्या देखो. अरे इतना ಕಾಯ್ಕೋ. ಎಷ್ಟು ಹೊಟ್ಟೆ ಗೊತ್ತಾ ಇದು? ಸೌಂಡ್ 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 ಸೌಂಡ್. ಲಕ್ಷ್ಮಮ್ಮ ಸೌಂಡ್. ಲಕ್ಷ್ಮಮ್ಮ ನೀವು ಇವಾಗ ಜಸ್ಟ್ ನಾಷ್ಟ ಮಾಡಿ ಮಗು ಪಕ್ಕದಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದೆ. ನೋಡಿ ಎಷ್ಟು ಸೌಂಡ್ ಮಾಡ್ತಾಳ. ಎತ್ಕೊಂಡೇ ಇರ್ಬೇಕ ಮಗು, ಎತ್ಕೊಂಡೇ ಇರ್ಬೇಕು. फूका खेलती उसमें फूका. ओके. और एक बार पप्पा नवा क्या की दिखा रही देख. मैंने तन्विया मैंने क्या ऊपर पप्पा देख. पकड़ एक हाथ में. देंगे तन्वी. वो उठा लो, छोटे वो उसमें आता अच्छा, ये बड़ा नहीं. देंगे तन्वी. ये उड़ता. पानी उड़वानी.
देखा देखे तन्वी ए आगा आगा बाजू आगा देखा देखा बड़ा बड़ा ನಡಿ ಮುಗೀತು ಆಟ ಆಡಿದ್ದು ಮಗು ಜೊತೆ. ಅಯ್ಯೋ ನನ್ ಮಗು ಮಲ್ಗದೆ ಇಲ್ಲಪ್ಪ. ಮಲ್ಗದೆ ರಾತ್ರಿ 1 ಗಂಟೆ. ಮಧ್ಯಾಹ್ನ ಮಲ್ಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ 1 hour, half an hour, 15 minutes ಎದ್ದಿಟ್ಟಿವಿ ಆಟ ಆಡೋದೆ. ಎತ್ಕೊಂಡು ಆಡ್ತಿರ್ಬೇಕು, ಏನಾದ್ರು ಎಂಟರ್ಟೈನ್ಮೆಂಟ್ ಇರಲೇಬೇಕು, ಸುಮ್ನೆ ಅಂತ ಇರೋದಿಲ್ಲ. ನೋಡಿ ಇವಾಗ ಸ್ವಲ್ಪ ಎಡಿಟಿಂಗ್ ಕೆಲಸ ಐತೆ, ಎಡಿಟಿಂಗ್ ಮುಗಿಸೋಣ. ಎಡಿಟಿಂಗ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ನಡಿ ರೆಡಿ ಗಿಡಿ ಆಗಿದ್ದೀವಿ, ನಾವು ಓಡೋಣ ನಮ್ಮ ಒಂದು ಕ್ಯಾಮೆಗೆ. ಅಯ್ಯೋ ಟೈಮ್ ಆಗ್ತೈತೆ. ನಮ್ಮ ಏನೋ ಮಸ್ತಾಗಿ ಅಡುಗೆ ಮಾಡೋರೆ, ಸ್ಮೆಲ್ ಭಯಾನಕ ಬರ್ತೈತೆ. ಅಮ್ಮ, ವೇರ್ ಇಸ್ ದ ಕುಕಿಂಗ್, ವೇರ್ ಆರ್ ಯು? ಅಮ್ಮ ಊಟ ಕೊಡಿ. ಅವು ಮಳೆ ಬರೋ ತರ ಐತೆ ಫುಲ್ಲು. ಟೈಮ್ ಇವಾಗ 5:11 ಆಗ್ತೈತೆ. ನಾವು ಹೋಗ್ಬೇಕು ಆಫೀಸ್ಗೆ, ಟೈಮ್ ಆಗ್ತೈತೆ. ಕ್ಲೈಮೇಟ್ ವೆದರ್ ಫೋರ್ಕಾಸ್ಟಿಂಗ್ ಫುಲ್ಲು ಮಳೆ ಬರೋ ತರ ಸಂಭಾವನೆಗಳು. ನಾವು ಹೋಗ್ಬೇಕು 28 ಕಿಲೋಮೀಟರ್. ಇವತ್ತು ನಮ್ಮ ಮನೇಲಿ ಅಡಿಗೆ ರಸಮು, ಫಿಶ್ ಫ್ರೈ. ಏನ್ ಫಿಶ್ ಫ್ರೈ ಇದು? ಡ್ರೈ ಫಿಶ್. ನಡಿ ಫುಲ್ ಬ್ಲಾಸ್ಟ್ ಬ್ಯಾಟಿಂಗ್ ಮಾಡಿ ಆಫೀಸ್ ಮಾಡೋಣ. ನಡಿ ಹೋಗೋಣ ಆಫೀಸ್ಗೆ, ಟೈಮ್ ಆಗ್ತಾ ಐತೆ. ಊಟ ಗೀಟ ಎಲ್ಲ ಆಗೋಯ್ತು. Yeah, we reached office. Destination reached. Welcome back to the slave mode. ನಡೀರಿ ಹೋಗೋಣ, ಕ್ಯಾಮೆ ಮಾಡೋಣ, ಕೆಲಸ ಮಾಡೋಣ, ಲಾಗೌಟ್ ಮಾಡಿ ಮನೆಗೆ ಹೋಗೋಣ. ದಿನಾಗ್ಲೂ ಇದೇ ರೋಟೀನ್ ಕೆಲಸ ಮಾಡ್ತಾ ಇರ್ತೀವಿ. ದಿನಾಗ್ಲೂ ಎದ್ದು ಕೆಲಸ ಎದ್ದು ನಾಷ್ಟ ಮಾಡು, ಸ್ವಲ್ಪ ಎಕ್ಸರ್ಸೈಸ್ ಮಾಡು, ಎಡಿಟಿಂಗ್ ಮುಗಿಸ್ಕೊ, ಆಮೇಲೆ ತಿರ್ಗಾ ಆಫೀಸಿಗೆ ಬಾ, ತಿರ್ಗಾ ಮನೆ. ದಿನಾಗ್ಲೂ ಇದೇ ರೋಟೀನ್. ಇಸ್ ಇಟ್ ರೋಟೀನ್ ಇಸ್ ಅ ಬ್ಯಾಡ್ ಥಿಂಗ್? ಪ್ಲೀಸ್ ಕಮೆಂಟ್ ಅಂತ ತಿಳಿಸಿ ನೋಡೋಣ, ಅದು ಏನ್ ಮಾಡ್ತೀರಾ. ಅದೇ ರೋಟೀನ್ ಫಾಲೋ ಮಾಡೋದು ಒಳ್ಳೇದಾ ಕೆಟ್ಟದ ಅಂತ ನನ್ಗೇನು ಅನ್ಸುತ್ತೆ. ರೋಟೀನ್ ನಾಟ್ ಬ್ಯಾಡ್ ಥಿಂಗ್, ನಾಟ್ ಅ ಗುಡ್ ಥಿಂಗ್ ಆಲ್ಸೋ. ಬೇಕಾದ್ರೆ ನಾವು ಯೂಸ್ ಟು ಆಗ್ಬಿಡ್ತೀವಿ, ನಮ್ಮ ಒಂದು ಮಸಲ್ ಮೆಮೊರಿ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಮಾತಾಡೋಣ ಇನ್ನೂ ಸ್ವಲ್ಪ ಹೊತ್ತಿದೆ. ಆದ್ಮೇಲೆ ಲಾಗಿನ್ ಆಗ್ಬೇಕು, ಟೈಮ್ ಆಗ್ತದೆ, ಒಳಗೆ ಹೋಗ್ಬೇಕು. ಅದೇ ಡೈಲಿ ರೋಟೀನ್ ಮಾಡಿ ಡೈಲಿ ರೋಟೀನ್ ಅಂತ ಲೈಫ್ ನ ಡಿಸಿಪ್ಲಿನ್ ನೀಡುತ್ತೆ. ಬಟ್ ಅದೇ ಡೈಲಿ ರೋಟೀನ್ ಬೋರಿಂಗು ಆಗುತ್ತೆ. ಅದೇ ಡೈಲಿ ರೋಟೀನ್ ಬೋರಿಂಗ್ಗಿಂತ ಇನ್ನೊಂದು ವಿಷಯ ಏನು ಅಂತಂದ್ರೆ, ಆ ಡೈಲಿ ರೋಟೀನ್ ಇಂದ ಆಚೆ ಬರೋದು, ಲೈಫ್ ನ ಎಂಜಾಯ್ ಮಾಡೋದು ಮತ್ತೋಗ್ಬಿಡ್ತೀವಿ ನಾವು. ಡೈಲಿ ಅದೇ ಜಾಬ್, ಡೈಲಿ ಅದೇ ಟಾಸ್ಕ್, ಏನ್ ಮಾಡೋದು ಗೊತ್ತಾಗಲ್ಲ. ಅದಾಗಿ ಟೈಮ್ ಸಿಗ್ದಾಗೆಲ್ಲ ಲೈಫ್ ನ ಎಂಜಾಯ್ ಮಾಡ್ಬೇಕು. ಟೈಮ್ ಸಿಗ್ದಾಗೆಲ್ಲ ನಾವು ಲೈಫ್ ನ ನೋಡ್ಬೇಕು. ಸೊ ಹೇಳೋದು, ಡೈಲಿ ರೋಟೀನ್ ಇಂದ ಎಸ್ಕೇಪ್ ಆಗ್ಬೇಕು ಅಂತಂದ್ರೆ ನಾವು ಫಸ್ಟ್ ನಮ್ಮ ಲೈಫ್ ನ ಬೆಳೆಯೋದು ಹೇಗೆ ಅಂತಂದ್ರೆ, ಜಸ್ಟ್ ಜಾಬ್ ಅಂತಲ್ಲ, ನಮ್ಗೆ ಟೈಮ್ ಸಿಗ್ದಾಗೆಲ್ಲ ನಮ್ಮ ಒಂದು ಫ್ಯಾಮಿಲಿಗೆ ಟೈಮ್ ಕೊಡ್ಬೇಕು, ಭಯಾನಕ ಟೈಮ್ ಕೊಡ್ಬೇಕು. ಅದೇ ದಟ್ ಇಸ್ ಕಾಲ್ಡ್ ಪ್ರೊಡಕ್ಟಿವಿಟಿ. ನಮ್ ಸ್ಲೇವ್ ಮೂಡ್ ಮುಗೀತು. ನಡಿ ಹೋಗೋಣ ಮನೆ ಕಡೆಗೆ. ಜೀವನ ಇನ್ನೊಂದ್ ಕಡೆ, ಅನದರ್ ಪಾರ್ಟ್ ಆಫ್ ಜೀವನ ಮಾಡಕ್ ಹೋಗೋಣ. ದಿಸ್ ಇಸ್ ಒನ್ ಪಾರ್ಟ್, ಅದು ಇನ್ನೊಂದು ಪಾರ್ಟ್. ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದು ಮನೆಗೆ. ನೀವು ಹೇಳಿ, ನೀವು ನಂತರ ಡೈಲಿ ಲೈಫ್ ರೋಟೀನ್ ಇದೇ ತರ? ಬೆಳಗ್ಗೆ ಕೆಲಸ ಏನಿದೆ ಅದು ಮಾಡು, ಆಫೀಸ್ಗೆ ಹೋಗೋ, ತಿರ್ಗಾ ಆಫೀಸ್ ಮನೆಗೆ ಮಲಿಕೋ, ತಿರ್ಗಾ ನೆಕ್ಸ್ಟ್ ದಿನ ಅದೇ 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಅಲ್ಲಿ ಹೋಗು, ತಿರ್ಗಾ ವಾಪಸ್ ತಿರ್ಗಾ 30 ಕಿಲೋಮೀಟರ್ ಅದೇ. ಮಿಡ್ ನೈಟ್ ಬಾ, ಇಲ್ಲ ನೀವು ಸಾಯಂಕಾಲ ಬರೋಕ್ಕಿಂತ ಸಾಯಂಕಾಲ ಬರ್ತೀರಾ, ತಿರ್ಗಾ ಮನೇಲಿ ಇರ್ತೀರಾ, ಕೆಲಸ ಮಾಡ್ತೀರಾ, ನಿಮ್ದು ಏನಾದ್ರು ಕೆಲಸ ಇದ್ರೆ ತಿರ್ಗಾ ಮಲಿಕೊಂತೀರಾ, ತಿರ್ಗಾ ಬೆಳಗ್ಗೆ ಕೆಲಸ ಹೋಗ್ತೀರಾ. ಇದೇ ತರ ನಿಮ್ದು ರೋಟೀನ್ ಇದೆಯಾ?
ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಎಸ್ಕೇಪ್ ಆಗ್ಬೇಕು ಅಂದ್ರೆ ಒಂದು ಟೈಮ್ ಸಿಕ್ಕೇ ಸಿಗುತ್ತೆ. ಆ ಟೈಮ್ ನ ಒಂದು ಎಷ್ಟು ಮೂಮೆಂಟ್ ಸಿಗುತ್ತಲ್ಲ ಅದರಿಂದ ಎಸ್ಕೇಪ್ ಆಗ ಒಂದೇ ಒಂದು ಚಾನ್ಸ್, ನಿಮ್ ಲಾಯಲ್ ಫ್ರೆಂಡ್ಸ್ ಇಲ್ಲ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಿ. ಅದೊಂದೇ ಆಗೋದು ರೀಸನ್. ನೀವು ಕೆಲಸ ಹೋಗ್ತಾ ಇದೀರ, ಅದೇ ನೀವು ಬಿಸ್ನೆಸ್ ಮಾಡ್ತಿದ್ರು ಇದೇ ಅದೇ ರೊಟೀನ್ ಇರುತ್ತೆ. ಆ ರೊಟೀನ್ ಇಂದ ಒಂದು ರೊಟೀನ್ ಇಸ್ ಅ ಗುಡ್ ಥಿಂಗ್, ಗುಡ್ ಡಿಸಿಪ್ಲಿನ್ ಇಲ್ಲ ಅಂತ ಹೇಳ್ತೀರಾ, ಬಟ್ ಗಿವಿಂಗ್ ಟೈಮ್ ಟು ಯುವರ್ ಫ್ಯಾಮಿಲಿ, ಗಿವಿಂಗ್ ಟೈಮ್ ಟು ಯುವರ್ ಸ್ಪೆಷಲ್ ಪೀಪಲ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯುವರ್ ಲೈಫ್. ದಟ್ ಗಿವ್ಸ್ ಯು ವೆರಿ ಮಚ್ ಒಂದು ಚಿಯರ್ ಮೂಮೆಂಟ್ ಕೊಡುತ್ತೆ ಆ ತರ ಒಂದು ಮೂಮೆಂಟ್ಸ್. ಅದಕ್ಕೆ ರೊಟೀನ್ ಇಂದ ಎಸ್ಕೇಪ್ ಆಗೋಗ್ಬೇಡಿ. ರೊಟೀನ್ ಅಲ್ಲಿ ನಾವು ಅದನ್ನ ಹೇಗೆ ಸ್ಪೆಷಲ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡೋ ಅಂತ ಐಡಿಯಾ ಹಾಕಿ ತಿಳ್ಕೊಳ್ಳಿ. ಬನ್ನಿ ಹೋಗಿ ನಿದ್ದೆ ಮಾಡೋಣ. ಹ್ಯಾವ್ ಅ ಗ್ರೇಟ್ ಡೇ. ಲವ್ ಯು ಆಲ್. ಸಿ ಯು ಇನ್ ಅದರ್ ವಿಡಿಯೋ. ಬಾಯ್.